ನಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ದಿವಸ ಸಂವಿಧಾನ ದಿನಾಚರಣೆ 2025 ಆಚರಿಸ್ತಾ ಇದ್ದೀವಿ. ಮತ್ತು ಪ್ರತಿಜ್ಞಾ ವಿಧಿ ಕೂಡ ನಾವು ತಗೊಳ್ಬೇಕಾಗುತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಭಾರತದ ಸಂವಿಧಾನವನ್ನು ರೂಪಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂದಿನ ಪ್ರಥಮ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸ್ವತಂತ್ರ ಸಿಕ್ಕು 2 ವರ್ಷಗಳಾದ ನಂತರ ನವೆಂಬರ್ 26, 1949 ಈ ಒಂದು ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಅಂಗೀಕರಿಸಿದ ನಂತರ ನಾವು ಯಾರೂ ಪ್ರತಿ ವರ್ಷ ಆ ಒಂದು ಸಂವಿಧಾನ ದಿನಾಚರಣೆಯನ್ನು ಎಂದು ಆಚರಣೆ ಮಾಡಲಿಲ್ಲ. ಇಂದಿನ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು 2014 ನಮ್ಮ ದೇಶದ ಚುಕ್ಕಾಣಿ ಹಿಡಿದ ನಂತರ ಅವರು 2015 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ರಾಷ್ಟ್ರಾದ್ಯಂತ ಈ ಒಂದು ಸಂವಿಧಾನ ದಿನಾಚರಣೆಯನ್ನು ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ ಕಂಪಲ್ಸರಿಯಾಗಿ ಆಚರಣೆ ಮಾಡಬೇಕಂತ ತಿಳ್ಕೊಂಡು ಸರ್ಕಾರದಿಂದ ಆದೇಶ ಹೊರಡಿಸ್ತೀವಿ. ನಾನು ಭಾಳಷ್ಟು ಸಾರಿ ತಮಗೆ ಹೇಳಿದ್ದೇನೆ, ಇನ್ ದಿ ವರ್ಲ್ಡ್ ವಿ ಡೋಂಟ್ ಹ್ಯಾವ್ ದಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇನ್ ದೇರ್ ಕಂಟ್ರಿ. ನಮ್ಮ ಭಾರತ ದೇಶದಲ್ಲಿ ಏನು ಸಂವಿಧಾನವನ್ನು ಬರೆದಿದ್ದಾರಲ್ಲ, ಅದನ್ನು ಟೈಪಿಂಗ್ ಮಾಡೋದಾಗಲಿ, ಅವಾಗಂತೂ ಕಂಪ್ಯೂಟರ್ ಇದ್ದಿದ್ದಿಲ್ಲ, ಕೈಲೇ ಬರೆದಿದ್ದಾರೆ. ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಬರೆದು ಒಂದು ಪಾರ್ಲಿಮೆಂಟಲ್ಲಿ ಒಂದು ಕವಚದಲ್ಲಿ ಇಟ್ಟಿದ್ದಾರೆ. ಅದು ನಾವು ಯಾವತ್ತಾದರೂ ನೀವು ಆಲ್ ಇಂಡಿಯಾ ಟೂರ ಹೋದಾಗ, ಈಗ ಹಳೆ ಪಾರ್ಲಿಮೆಂಟ್ ಇದೆಯಲ್ಲ, ಅಲ್ಲೇ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಎಲ್ಲ ನಮ್ಮ ದೇಶದ ಎಲ್ಲ ಪ್ರಧಾನಮಂತ್ರಿಗಳ ಫೋಟೋ ಹಾಕಿದ್ದಾರೆ. ಅವ್ರದ್ದು ಏನು ಮಾಡಿದ್ದಾರೆ ಸಾಧನೆಯನ್ನು ಕೂಡ ಬಿಂಬಿಸಿದ್ದಾರೆ. ಮತ್ತು ಈ ಹೊಸ ಪಾರ್ಲಿಮೆಂಟ್ ಕೂಡ ಪ್ರಧಾನಮಂತ್ರಿಯವರ ಆಗಿ 10 ವರ್ಷದೊಳಗಡೆ ಇದೊಂದು ಐತಿಹಾಸಿಕ, ಇದು ಗಿನ್ನಿಸ್ ರೆಕಾರ್ಡ್ ಅಂತ ಹೇಳಿದ್ರು ತಪ್ಪಲ್ಲ. ಅದು ಸುಸಜ್ಜಿತ ವ್ಯವಸ್ಥೆಯನ್ನು ಕೂಡ ಈಗ ಪಾರ್ಲಿಮೆಂಟ್ ಕೂಡ ಮಾಡಿದ್ದಾರೆ. ಮತ್ತು ಅಲ್ಲಿ ನೆನಪಿಗಾಗಿ ಎಲ್ಲ ನಮ್ಮ ರಾಷ್ಟ್ರಪತಿಗಳಾಗಿರ್ಬೋದು, ಹಿಂದಿನ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿಗಳು ಎಲ್ಲರದ್ದು ಒಂದು ಭಾವಚಿತ್ರ ಅಲ್ಲಿ ಹಾಕಿ ಅವ್ರು ಮಾಡಿದ ಸಾಧನೆಗಳು ಕೂಡ ಆ ಮ್ಯೂಸಿಯಮಲ್ಲಿ ಹಾಕಿದ್ದಾರೆ. ಇದು ಎಲ್ಲರಿಗೂ ಒಂದು ಹೆಮ್ಮೆ ತರುವಂಥ ವಿಷಯ. ಈ ಒಂದು ತಮಗೆಲ್ಲ ಗೊತ್ತಿರುವ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಎಲ್ಲ ವರ್ಗದ ಜನರಿಗೂ, ಎಸ್ಪೆಷಲಿ ಮಹಿಳೆಯರ ಸಬಲೀಕರಣ, ಎಲ್ಲರಿಗೂ ಯಾವುದೇ ಕಡೆ ವ್ಯಕ್ತಿಯೂ ಕೂಡ ಶಿಕ್ಷಣ ಕೊಡಬೇಕನ್ನೋದು ಅವ್ರದ್ದು ಮೊದಲ ಆದ್ಯತೆ. ಅಷ್ಟೇ ರೀತಿ ಹೆಣ್ಣು ಮಕ್ಕಳಿಗೆ ಕೂಡ ಶಿಕ್ಷಣ ಬೇಕು, ಸಬಲೀಕರಣ ಬೇಕು, ಸ್ವಾತಂತ್ರ್ಯತೆ ಬೇಕಂತ ತಿಳ್ಕೊಂಡು ಆ ಸಂವಿಧಾನದಲ್ಲೇ ನಾವು ಈ ಒಳ್ಳೆಯ ರೀತಿಯಿಂದ ನಾವು ದೇಶವನ್ನು ಮುನ್ನಡೆಸ್ತಾ ಇದ್ದೀವಿ. ಪ್ರತಿಯೊಬ್ಬ ನಮ್ಮ ಭಾರತೀಯ ನಾಗರಿಕನು ಅವರು ಬರೆದಂಥ ಸಂವಿಧಾನವನ್ನು ಗೌರವಿಸಲೇಬೇಕು. ಇದು ನಮ್ಮ ಆದ್ಯ ಕರ್ತವ್ಯ. ಮತ್ತು ನಾವು ಕಳೆದ 10 ವರ್ಷಗಳಿಂದ ಈ ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಕೂಡ ಆಚರಿಸೋಣ. ಎಲ್ಲರೂ ಒಂದು ಪ್ರತಿಜ್ಞಾ ವಿಧಿ ಇದೆ. ಎದ್ದು ನಿಂತು ಬಲಗೈಯನ್ನು ಮುಂದೆ ಮಾಡಿ ಪ್ರತಿಜ್ಞಾ ವಿಧಿಯನ್ನು ವಿಧಿಸಬೇಕಂತ ಕೇಳ್ತೀನಿ. ಸಂವಿಧಾನ ಆಚರಣೆಯ ಪ್ರತಿಜ್ಞಾ ವಿಧಿ. ಆಮೇಲೆ ಪ್ರತಿಜ್ಞಾ ವಿಧಿ ತೆಗೆದುಕೊಳ್ಳುವ ವಿಧಾನ. ಎಲ್ಲರೂ ತಮ್ಮ ಬಲಗೈಯನ್ನು ಮುಂದೆ ಚಾಚುವುದು. ಭಾರತದ ಸಂವಿಧಾನ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು ಭಾರತವನ್ನು
ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃ ಭಾವನೆಯನ್ನು ಪೂರ್ತಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಿಗಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಭಾರತ್. ಥ್ಯಾಂಕ್ ಯು.